ನಮ್ಮ ರಾಜ್ಯದ ಹೆಮ್ಮೆಯ ಮಹಾಮಾತೆ ಸಾಲುಮರದ ತಿಮ್ಮಕ್ಕನವರು ನಿಧನ ಹೊಂದಿದ್ದು ನಮ್ಮೆಲ್ಲರಿಗೆ ಅತ್ಯಂತ ಒಂದು ದುಃಖದ ಸಂಗತಿಯಾಗಿದೆ. ಅವರು ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ಇವತ್ತು ಸೇವೆಯನ್ನು ಮಾಡಿ ಅವರಿಂದ ಲಕ್ಷಾಂತರ ಪರಿಸರ ಪ್ರೇಮಿಗಳು ಪ್ರೇರಣೆಯನ್ನು ಪಡೆದು ಸ್ಫೂರ್ತಿಯನ್ನು ಪಡೆದು ಲಕ್ಷಾಂತರ ಕೋಟ್ಯಾಂತರ ಸಸಿಗಳನ್ನು ನೆಟ್ಟಿ ಇವತ್ತು ಅರಣ್ಯ ಸಂರಕ್ಷಣೆ ಮಾಡಿದಂಥದ್ದು, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಿದಂಥದ್ದು ನಾವೆಲ್ಲ ನೋಡಿದ್ದೇವೆ. ಹೀಗಾಗಿ ಅರಣ್ಯ ಇಲಾಖೆ ವತಿಯಿಂದ ಅವರ ಸ್ಮರಣಾರ್ಥ ಒಂದು 114 ವರ್ಷಗಳವರೆಗೆ ಅವರು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹೀಗಾಗಿ 114 ಸ್ಥಳಗಳಲ್ಲಿ 114 ವಿವಿಧ ಪ್ರಭೇದ ಸಸ್ಯಗಳನ್ನು ನೆಟ್ಟು ಅವರಿಗೆ ಒಂದು ಗೌರವ ಸೂಚಿಸುವಂತಹ ಒಂದು ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೆ ಅವರ ಏನೊಂದು ದಾರಿ ತೋರಿಸಿಕೊಟ್ಟಿದ್ದಾರೆ ಆದರ್ಶಗಳನ್ನು ಇಟ್ಟುಕೊಂಡು ನಮ್ಮ ಇಲಾಖೆ ವತಿಯಿಂದ ಇವತ್ತು ಅರಣ್ಯ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ನಾಡಿನ ಜನತೆಗೆ ತಿಳಿಸಲಿಕ್ಕೆ ಇಚ್ಛೆ ಮಾಡ್ತೇವೆ. ನೋಡಿ, ಎಲ್ಲೆಲ್ಲಿ ಈಗ ನಮ್ಮದು ಸಾಲುಮರದ ತಿಮ್ಮಕ್ಕನ ಅವರ ಹೆಸರಿನಲ್ಲಿ ಅನೇಕ ವೃಕ್ಷೋದ್ಯಾನಗಳು ನಾವು ಮಾಡಿದ್ದೇವೆ. ಕೆಲವೊಂದು ಕಡೆ ಇನ್ನೂ ವೃಕ್ಷೋದ್ಯಾನಗಳು ಮಾಡುವಂಥ ಕೆಲಸ ನಡೀತಾ ಇದೆ. ಹೀಗಾಗಿ ಎಲ್ಲೆಲ್ಲಿ ನಾವು ಈಗಾಗಲೇ ದೈವಿ ವನಗಳು ಮಾಡಿದ್ದೇವೆ, ಟ್ರೀ ಪಾರ್ಕ್ಗಳು ಮಾಡಿದ್ದೇವೆ, ಆ ಒಂದು ಭಾಗದಲ್ಲಿ ಇನ್ನೂ ಅನೇಕ ಕಡೆ ನಮ್ಮ ಅರಣ್ಯ ಇಲಾಖೆಯ ಜಮೀನಿದೆ, ಅಲ್ಲಿ ನಾವು ಸಸಿಗಳನ್ನೆಲ್ಲ ಹಾಕುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಆ ಕಡೆ ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಅವರ ಸ್ಮರಣಾರ್ಥ ಈ ಒಂದು ಸಸಿಗಳನ್ನು ನೆಡ್ತೀವಿ. ಇದೆ ಅವ್ರ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿ ಪರಿಸರ ಪ್ರಕೃತಿ ಮತ್ತು ಯಾರು ಅವರಿಗೆ ಏನು ಮರಗಳ ಬಗ್ಗೆ ಗಿಡಗಳ ಬಗ್ಗೆ ಅನ್ನೊಂದು ಪ್ರೀತಿ ಇತ್ತು, ಇನ್ನು ಸಾವಿರಾರು ಜನ ಇದ್ದಾರೆ, ಅದರಲ್ಲಿ ಯಾರು ಸೇವೆಯನ್ನು ಮಾಡ್ತಾರೆ ಅಂಥವ್ರಿಗೆ ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ಕೊಡುವಂಥ ಕೆಲಸನೂ ಅರಣ್ಯ ಪರಿಸರ ಇಲಾಖೆ ಮಾಡ್ತದೆ. ಥ್ಯಾಂಕ್ ಯು. ಈಗಾಗಲೇ ಅವರ ಪಾರ್ಥಿವ ಶರೀರ ಈಗ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಇದೇ ನಮ್ಮ ಜ್ಞಾನಭಾರತಿ ಸಮೀಪ ಕಲಾಗ್ರಾಮದ ಆವರಣದಲ್ಲಿ ಅವರಿಗೆ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈಗ 1 ಗಂಟೆಗೆ ಅಂತ್ಯಕ್ರಿಯೆ ಆಗ್ತದೆ. ಮತ್ತೆ ಅವರಿಗೆ ಮತ್ತೊಮ್ಮೆ ನಾನು ನನ್ನ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ನಮ್ಮ ರಾಜ್ಯದ ಹೆಮ್ಮೆಯ ಮಹಾಮಾತೆ ಸಾಲುಮರದ ತಿಮ್ಮಕ್ಕನವರು ನಿಧನ ಹೊಂದಿದ್ದು ನಮ್ಮೆಲ್ಲರಿಗೆ ಅತ್ಯಂತ ಒಂದು ದುಃಖದ ಸಂಗತಿಯಾಗಿದೆ. ಅವರು ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ಇವತ್ತು ಸೇವೆಯನ್ನು ಮಾಡಿ ಅವರಿಂದ ಲಕ್ಷಾಂತರ ಪರಿಸರ ಪ್ರೇಮಿಗಳು ಪ್ರೇರಣೆಯನ್ನು ಪಡೆದು ಸ್ಫೂರ್ತಿಯನ್ನು ಪಡೆದು ಲಕ್ಷಾಂತರ ಕೋಟ್ಯಾಂತರ ಸಸಿಗಳನ್ನು ನೆಟ್ಟಿ ಇವತ್ತು ಅರಣ್ಯ ಸಂರಕ್ಷಣೆ ಮಾಡಿದಂಥದ್ದು, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಿದಂಥದ್ದು ನಾವೆಲ್ಲ ನೋಡಿದ್ದೇವೆ. ಹೀಗಾಗಿ ಅರಣ್ಯ ಇಲಾಖೆ ವತಿಯಿಂದ ಅವರ ಸ್ಮರಣಾರ್ಥ ಒಂದು 114 ವರ್ಷಗಳವರೆಗೆ ಅವರು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹೀಗಾಗಿ 114 ಸ್ಥಳಗಳಲ್ಲಿ 114 ವಿವಿಧ ಪ್ರಭೇದ ಸಸ್ಯಗಳನ್ನು ನೆಟ್ಟು ಅವರಿಗೆ ಒಂದು ಗೌರವ ಸೂಚಿಸುವಂಥ ಒಂದು ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೆ ಅವರ ಏನೊಂದು ದಾರಿ ತೋರಿಸಿಕೊಟ್ಟಿದ್ದಾರೆ ಆದರ್ಶಗಳನ್ನು ಇಟ್ಟುಕೊಂಡು ನಮ್ಮ ಇಲಾಖೆ ವತಿಯಿಂದ ಇವತ್ತು ಅರಣ್ಯ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ನಾಡಿನ ಜನತೆಗೆ ತಿಳಿಸಲಿಕ್ಕೆ ಇಚ್ಛೆ ಮಾಡ್ತೇವೆ. ನೋಡಿ, ಎಲ್ಲೆಲ್ಲಿ ಈಗ ನಮ್ಮದು ಸಾಲುಮರದ ತಿಮ್ಮಕ್ಕನ ಅವರ ಹೆಸರಿನಲ್ಲಿ ಅನೇಕ ವೃಕ್ಷೋದ್ಯಾನಗಳು ನಾವು ಮಾಡಿದ್ದೇವೆ. ಕೆಲವೊಂದು ಕಡೆ ಇನ್ನೂ ವೃಕ್ಷೋದ್ಯಾನಗಳು ಮಾಡುವಂಥ ಕೆಲಸ ನಡೀತಾ ಇದೆ. ಹೀಗಾಗಿ ಎಲ್ಲೆಲ್ಲಿ ನಾವು ಈಗಾಗಲೇ ದೈವಿ ವನಗಳು ಮಾಡಿದ್ದೇವೆ, ಟ್ರೀ ಪಾರ್ಕ್ಗಳು ಮಾಡಿದ್ದೇವೆ, ಆ ಒಂದು ಭಾಗದಲ್ಲಿ ಇನ್ನೂ ಅನೇಕ ಕಡೆ ನಮ್ಮ ಅರಣ್ಯ ಇಲಾಖೆಯ ಜಮೀನಿದೆ, ಅಲ್ಲಿ ನಾವು ಸಸಿಗಳನ್ನೆಲ್ಲ ಹಾಕುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಆ ಕಡೆ ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಅವರ ಸ್ಮರಣಾರ್ಥ ಈ ಒಂದು ಸಸಿಗಳನ್ನು ನೆಡ್ತೀವಿ. ಇದೆ ಅವ್ರ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿ ಪರಿಸರ ಪ್ರಕೃತಿ ಮತ್ತು ಯಾರು ಅವರಿಗೆ ಏನು ಮರಗಳ ಬಗ್ಗೆ ಗಿಡಗಳ ಬಗ್ಗೆ ಅನ್ನೊಂದು ಪ್ರೀತಿ ಇತ್ತು,
ಇನ್ನು ಸಾವಿರಾರು ಜನ ಇದ್ದಾರೆ. ಅದರಲ್ಲಿ ಯಾರು ಸೇವೆಯನ್ನು ಮಾಡ್ತಾರೆ ಅಂಥವ್ರಿಗೆ ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ಕೊಡುವಂಥ ಕೆಲಸನೂ ಅರಣ್ಯ ಪರಿಸರ ಇಲಾಖೆ ಮಾಡ್ತದೆ. ಥ್ಯಾಂಕ್ ಯು. ಈಗಾಗಲೇ ಅವರ ಪಾರ್ಥಿವ ಶರೀರ ಈಗ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಇದೇ ನಮ್ಮ ಜ್ಞಾನಭಾರತಿ ಸಮೀಪ ಕಲಾಗ್ರಾಮದ ಆವರಣದಲ್ಲಿ ಅವರಿಗೆ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈಗ 1 ಗಂಟೆಗೆ ಅಂತ್ಯಕ್ರಿಯೆ ಆಗ್ತದೆ. ಮತ್ತೆ ಅವರಿಗೆ ಮತ್ತೊಮ್ಮೆ ನಾನು ನನ್ನ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.